ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇಟ್ ಸಕ್ಸಸ್ GSN ಮೈಸೂರಿನಿಂದ. ವೇಟ್ ಸಕ್ಸಸ್ GSN ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮ ಸಹಕಾರ ಹಾಗೂ ಬೆಂಬಲದಿಂದ ನಾವು 2 ಲಕ್ಷ ವೀಕ್ಷಣೆಯನ್ನು ಕಂಡಿದ್ದೇವೆ. ಅದು ನಮ್ಮ ಒಂದು ಸಾಧನೆ. ಅದಕ್ಕೆ ಮೂಲ ಕಾರಣ ನೀವೇ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ನನ್ನೆಲ್ಲ ಪ್ರೀತಿಯ ಪ್ರೇಕ್ಷಕ ಬಂಧುಗಳಿಗೂ ಈ ದಿನದ ಸಂಚಿಕೆಯಲ್ಲಿ 2025 ಮುಗಿಯುತ್ತಿರುವಂತಹ ಸಂದರ್ಭದಲ್ಲಿ ಮುಂದಿನ ರೆಸಲ್ಯೂಷನ್ ಅಂತ ನಾವೇನು ಹೇಳ್ತೀವಿ, ಯಾವುದೋ ಒಂದು ಹುಟ್ಟುಹಬ್ಬ ಇರಬಹುದು ಅಥವಾ ಯಾವುದೋ ಹೊಸ ವರ್ಷದ ಆಗಮದಲ್ಲಿ ನಾವು ಒಂದು ರೆಸಲ್ಯೂಷನ್ ಅಂತ ನಾವು ತಗೋತೀವಿ. ಆ್ಯಕ್ಚುಲಿ ರೆಸಲ್ಯೂಷನ್ ಅಂದರೆ ಏನು, ಆ ರೆಸಲ್ಯೂಷನನ್ನು ಯಾಕೆ ತಗೋಬೇಕು, ತಗೊಂಡ್ಮೇಲೆ ಅದನ್ನು ನಾವು ಮಾಡ್ತೀವ ಅನ್ನೋದು ಬಹಳ ಮುಖ್ಯವಾದಂತಹ ಅಂಶವಾಗಿದೆ. ರೆಸಲ್ಯೂಷನ್. ಸೊ ಮತ್ತೊಮ್ಮೆ ಪರಿಹಾರವನ್ನು ಹುಡುಕುವಂತಹ ವಿಚಾರವಾಗಿರುತ್ತದೆ ರೆಸಲ್ಯೂಷನ್ ಎಂಬುದು. ರೆಸಲ್ಯೂಷನನ್ನು ಕೈಗೊಳ್ಳುವಂತಹ ಮುನ್ನ ನಾವು ನಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಸಲ್ಯೂಷನನ್ನು ಹುಡುಕಬೇಕಾಗುತ್ತೆ. ಸೊ ನಮ್ಮ ಸಮಸ್ಯೆಗಳಿಗೆ ನಾವು ಸಲ್ಯೂಷನನ್ನು ಹುಡುಕೊಳ್ಳೋದೇ ಒಂದು ರೆಸಲ್ಯೂಷನ್ ಆಗಲಿ. ನೀವು ಕಂಡಂತಹ ಅಥವಾ ನಾವೆಲ್ಲರೂ ಅನುಭವಿಸಿದಂತಹ ಕೆಟ್ಟ ಗಳಿಗೆಗಳು ಬಹಳ ದೂರಕ್ಕೆ ಸರಿಯುವಂತಾಗಲಿ ಹಾಗೂ ಮುಂಬರುವ ದಿನಗಳು ಒಂದು ಸಮತೋಲಿತ ಬೆಳವಣಿಗೆಯನ್ನು ಅನುಭವವನ್ನು ನಮ್ಮ ಮುಂದೆ ತಂದೊಡಲಿ. 2026 ನಮಗೆಲ್ಲರಿಗೂ ಶುಭವಾಗಲಿ, ಶುಭ ಸಂದೇಶವನ್ನು ತರುವಂತಹ ವರ್ಷವಾಗಲಿ ಎಂಬ ಆರೈಕೆಯೊಂದಿಗೆ ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನು ಬಹಳ ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದೀವಿ 2 ದಿನದ ಮುಂಚಿತವಾಗಿ. ಮುಂದಿನ ವರ್ಷ ನಮ್ಮ ಮುಂದೆ ಹಲವಾರು ಸಮಸ್ಯೆಗಳು ಎದುರಾದರೂ ಸಹ ಅದಕ್ಕೆ ಸಲ್ಯೂಷನನ್ನು ಹುಡುಕುವಂತಹ ದಾರಿ ಮಾರ್ಗ ಸುಲಭವಾಗಿ ನಮಗೆ ದೊರಕಲಿ ಎಂಬುದೇ ನಮ್ಮ ರೆಸಲ್ಯೂಷನ್ ಆಗಿರಲಿ. ಸೊ ಸಮಸ್ಯೆಗಳೇ ಬೇಡ ಎಂದು ಕೇಳಿಕೊಳ್ಳುವುದು ಬೇಡ. ಕಾರಣ ಸಮಸ್ಯೆಗಳು ಬಾರದಿದ್ದರೆ ನಮ್ಮ ಬದುಕಿಗೆ ಅರ್ಥವಿಲ್ಲ. ನಾವು ಬದುಕಿದ್ದೇವೆ, ಬದುಕಿನಲ್ಲಿ ಸವಾಲುಗಳನ್ನು ಎದುರಿಸಲು ಸಿದ್ಧರಿದ್ದೇವೆ ಎಂಬ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ನಮ್ಮಲ್ಲಿರಲಿ ಎಂಬುದು ನಮ್ಮ ವಿಶ್ವಾಸ, ನಮ್ಮ ಆರೈಕೆ ಕೂಡ. ನಾನು ಎಲ್ಲ ಪ್ರೇಕ್ಷಕರಿಗೂ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ಬಹಳ ಸುಲಭವಾಗಿ ದೊರಕುವಂತಾಗಲಿ ಎಂಬ ವಿಶೇಷ ಮನವಿಯನ್ನು ಭಗವಂತನಲ್ಲಿ ನಾವು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಹೀಗೆ ತಮ್ಮ ಸಪೋರ್ಟನ್ನು ಮುಂದುವರಿಸಿ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಸತ್ಯಾಂಶ ಆಧಾರಿತ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇಟ್ ಸಕ್ಸಸ್ GSN ಮೈಸೂರಿನಿಂದ.